ದಿನ ಮರೆಯೋದು ಹೇಗೆ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಿಜಕ್ಕೂ ಕೂಡ ಆ ದಿನವನ್ನ ಮರೆಯುವಂತೆ ಇಲ್ಲ. ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಗಾಯಾಳುವಾದಂತಹ ಲಿಶಾ ಪಾಲಿಗಂತೂ ಆ ದಿನ ಪ್ರತಿನಿತ್ಯವೂ ನೆನಪಾಗುತ್ತೆ. ಯಾಕಂದ್ರೆ ಕಾಲು ಗಾಯ ಮಾಯ್ತಾ ಇಲ್ಲ, ಇವತ್ತಿಗೂ ಕೂಡ ಟ್ರೀಟ್ಮೆಂಟ್ ಜಾರಿಯಲ್ಲಿರುವಂತದ್ದು. ಈ ಬಗ್ಗೆ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನ ಶರವಣ ಅವರಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಶರವಣ ಅವರೇ ನಮಸ್ಕಾರ. ನಮಸ್ಕಾರ ಪ್ರತಿಮಾ ಅವರೇ. 2 ವರ್ಷ ಕಳಿತು, ಬಹುಶಃ ನೆನಪಿನಲ್ಲಿ ಉಳಿಯುವಂತಹ ದಿನ ಅದು. ನಿಜಕ್ಕೂ ಆ ಕರಾಳ ದಿನ, ಅದರ ಮಾರಕ ಅಂತಂತಂದ್ರೆ ಲಿಜಾ ಅವರ ಕಾಲಿನ ಟ್ರೀಟ್ಮೆಂಟ್ ಇವತ್ತಿಗೂ ಕೂಡ ಜಾರಿಯಲ್ಲಿದೆ. ನೋವಾಗುತ್ತಲ್ವಾ ನೋಡಿದ್ರೆ? ಇದು ಏನು ಅಮಾನವೀಯ ಘಟನೆ ಏನಾಗಿದೆ, ನಿಜವಾಗ್ಲೂ ಕೂಡ ಬಹಳ ನೋವಾಗುತ್ತೆ. 2 ವರ್ಷ ಆದ್ರೂ ಕೂಡ ಯಾವುದೇ ರೀತಿಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಫಲ ಕೊಡ್ಲಿಲ್ಲ, ಮತ್ತೆ ಯಾವುದೇ ರೀತಿಯಲ್ಲಿ ಸರ್ಕಾರ ವತಿಯಿಂದ ಸಹಕಾರ ಸಿಕ್ಕಿಲ್ಲ ಅಂತ ಹೇಳಿ ನನಗೆ ಈಗ ನಿಮ್ಮ ಸುವರ್ಣವಾಹಿನಿ ನೋಡಿದ ತಕ್ಷಣನೇ ನಮ್ಗೆ ಗೊತ್ತಾಗಿದ್ದು. ಖಂಡಿತ ಇದು ಯಾಕೆ ಸರ್ಕಾರ ಯಾವ ತರ ಸ್ಪಂದಿಸಿಲ್ಲ ಅನ್ನೋದು ನನಗೆ ಗೊತ್ತಾಗಿಲ್ಲ. ಸರ್ಕಾರದಿಂದ ನೆರವು ಸಿಗ್ತಾ ಇದೆ, ಆದ್ರೆ ಸಾಕಾಗ್ತಾ ಇಲ್ಲ ಅಂತ ಅನ್ನುವಂಥದ್ದು ಕೂಗು. ಓಹೋ, ಸಾಕಾಗ್ತಿಲ್ಲ. ಇದಕ್ಕೆ ನನ್ನ ಕಡೆಯಿಂದ ಏನ್ ಸಹಕಾರ ಬೇಕು ಅಂದ್ರೆ ಖಂಡಿತ ನಾನು ಸ್ಪಂದಿಸಕ್ಕೆ ಸಿದ್ಧವಾಗಿದ್ದೀನಿ. ನಿಶಾ ಅವ್ರ ಜೊತೆ ಮಾತನಾಡ್ಬೋದಾ? ಖಂಡಿತವಾಗ್ಲೂ ನಿಶಾ ಮಾತಾಡಿ. ಕೊಡಿ. ಹಲೋ ಸರ್. ನಮಸ್ಕಾರಮ್ಮ. ನಮಸ್ಕಾರ ಸರ್. ಏನಾಯ್ತಮ್ಮ? ಡಾಕ್ಟರ್ ಏನ್ ಹೇಳಿದ್ರಮ್ಮ ನಿಮ್ಗೆ? ಸರ್, ಇವಾಗಲೂ 7 ಆಪರೇಷನ್ಸ್ ಆಗಿದೆ. ಅದರಲ್ಲಿ 3 times ಬೋನ್ ಗ್ರಾಫ್ಟಿಂಗ್ ಅಂತ ಮಾಡಿದ್ರು, ಬಟ್ ಅದು ಫೇಲ್ಯೂರ್ ಆಯ್ತು. ಈಗ ಡಿಸೆಂಬರ್ ಅಲ್ಲಿ ತಿರ್ಗಾ ಇನ್ನೊಂದು ಆಪರೇಷನ್ ಮಾಡಿದ್ದಾರೆ. ಡಿಸೆಂಬರ್ ಅಲ್ಲಿ ಆಪರೇಷನ್ ಆದ್ಮೇಲೆ ಇನ್ನ 1 ವರ್ಷ ಬೇಕು, ಮಲ್ಟಿಪಲ್ ಸರ್ಜರೀಸ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸರ್. ಈಗ ನನ್ನ ಕಡೆಯಿಂದ ನೀವು ಏನ್ ಸಹಕಾರ ಬಯಸಿರೋ ಅದು ನಾನು ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀನಿ. ಏನ್ ಬೇಕು ಅಂತ ಹೇಳಿ. ಹಲೋ, ಮಾತನಾಡಬಹುದು ನಿಶಾ ಅವರೇ? ಹಾ ಸರ್. ನಿಜವಾಗ್ಲೂ ಇದು ಆಗಿರೋ ಘಟನೆ ಬಹಳ ನೋವು ತರುವಂತ ವಿಚಾರ. 2 ವರ್ಷ ಆದ್ರೂ ನಿಮ್ಗೆ ಇನ್ನೂ ಟ್ರೀಟ್ಮೆಂಟ್ ಕ್ಯೂರ್ ಆಗಿಲ್ಲ ಅನ್ನೋದು ಗೊತ್ತಾಯ್ತು ಈಗ ಸುವರ್ಣವಾಹಿನಿ ನೋಡಿದ್ಮೇಲೆ. ಈಗ ನಿಮಗೆ ಯಾವ ತರ ನಾನು ಸ್ಪಂದಿಸ್ಬೇಕಾದ್ರೆ ಖಂಡಿತ ನಾನು ಸಹಾಯ ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀನಿ. ನೀವು ಹಣದ ಕೊರತೆ ಇದೆಯಾ? ಹಣ ಬೇಕಾ? ಏನು ಟ್ರೀಟ್ಮೆಂಟ್ ವೆಚ್ಚಕ್ಕೆ? ಸರ್, ಇನ್ ಪೇಷಂಟ್ ಬಿಲ್ಸ್ ಬಂದು ಗವರ್ಮೆಂಟ್ ಅವ್ರು ಕ್ಲಿಯರ್ ಮಾಡ್ತಾ ಇದ್ದಾರೆ. ಅದ್ ಬಿಟ್ಟು ಔಟ್ ಪೇಷಂಟ್ ಇದ್ದಾಗ ನನಗೆ ಕಾಲೇಜ್ ಟ್ರಾವೆಲಿಂಗ್ ಅದೆಲ್ಲ ತುಂಬಾ ಎಕ್ಸ್ಪೆಂಡಿಚರ್ ಖರ್ಚಾಗ್ತಿದೆ, ಇದು ಮೆಡಿಸಿನ್ಸ್ ಎಲ್ಲ. ಸರಿ. ಸೊ ಅದ್ರದ್ದು ಏನಾದ್ರು ಹೆಲ್ಪ್ ಮಾಡಕ್ಕಾದ್ರೆ ಸರ್ ನಿಮ್ಗೆ? ಅದು ಹೆಲ್ಪ್ ಮಾಡಿದ್ರೆ ಸಾಕಲ್ಲ ನಿಮ್ಗೆ? ಹಾ ಸರ್. ಖಂಡಿತ ನನ್ನ ಕಡೆಯಿಂದ ನಾನು 25,000 ರೂಪಾಯಿನ ಕೊಡ್ತೀನಿ. ಹಾ ಸರ್. ನೀವು ಯಾವುದೇ ವೆಚ್ಚಕ್ಕೆ ಬಳಕೆ ಮಾಡ್ಕೊಳ್ಳಿ. ಹಾ ಸರ್. ಅತಿ ಶೀಘ್ರವಾಗಿ ನಿಮ್ಗೆ ಗುಣಮುಖರಾಗ್ಲಿ ಅಂತ ಹೇಳಿ ನಾನು ಕೂಡ ಭಗವಂತನ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ. ಗೆಟ್ ವೆಲ್ ಸೂನ್ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶರಣ ಅವರೇ, ಧನ್ಯವಾದಗಳು. ಹಾಗೇನೆ ನಿಜಕ್ಕೂ ಕೂಡ ಸಹೃದಯಿಗಳಾಗಿ ಅವರಿಗೆ ಸಹಾಯ ಹಸ್ತವನ್ನ ಚಾಚಿದ್ದಕ್ಕೆ ಧನ್ಯವಾದಗಳು ಶರಣ ಅವರೇ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ. ಬಹುಶಃ ಕೆಲವು ಹೃದಯವಂತರು ಅಲ್ಲಿ ನೆರವನ್ನ ನೀಡಲಿಕ್ಕೆ ಮುಂದಾಗ್ತಾ ಇದ್ದಾರೆ, ಆದ್ರೆ ಸರ್ಕಾರದ ಕಡೆಯಿಂದ ಸಿಗ್ತಾ ಇರುವಂತಹ ನೆರವೇನಿದೆ ಅದು ಬಹುಶಃ ತಮಗೆ ಈವರೆಗಿನ ಟ್ರೀಟ್ಮೆಂಟ್ಗೆ ಸಾಕಾಗ್ತಾ ಇಲ್ವಾ ಅಂತ? ಇಲ್ಲ, ಅದೇ ಸಾಕಾಗ್ತಾ ಇಲ್ಲ. ಔಟ್ ಪೇಷಂಟ್ ಆದಮೇಲೆ ನಾವು ಖರ್ಚು ಮಾಡ್ಕೊತಾ ಇದ್ದೀವಿ. ಈ ಓಡಾಟದ್ದು ಅದು ಕೇಳಿದ್ರೆ ಹೌದು, ಅದನ್ನೆಲ್ಲ ಗೌರ್ಮೆಂಟಲ್ಲಿ ಇದಿಲ್ಲ, ಕೊಡೋ ಥರ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಹಿಂಗೆ ಮತ್ತೆ ಮುಂದುವರಿತಾ ಇದೆ. ಈಗ ನೀವು ಇನ್ ಪೇಷಂಟ್ ಆಗಿ ಅವ್ರು ಅಡ್ಮಿಟ್ ಆದಾಗ ಚಿಕಿತ್ಸಾ ವೆಚ್ಚವನ್ನ ನೀವೇ ಭರಿಸಿ ನಂತರ ಕ್ಲೇಮ್ ಮಾಡುವಂಥದ್ದು? ಕೆಲವು ಟೈಮ್ ಹಂಗೆ ಆಗ್ತಾ ಇರೋದು. ಅವರು ಬಿಲ್ ಅಲ್ಲಿ ಪೇ ಮಾಡಿದರೆ ನೀವು ಇದು ಆಗೋದು ಅಂತ ಹೇಳ್ತಾರೆ. ಲಾಸ್ಟ್ ಟೈಮ್ ಹಾಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ವಿ, ಏನೋ ಹೇಳಿ ಲೆಟ್ರ್ ಕೊಟ್ಟು ಎಲ್ಲ ಇದು ಮಾಡಿ ಕಳಿಸಲ್ಲ ಅಂತ ಒಂದಿನ ಎಲ್ಲ ಫುಲ್ ಇದು ಮಾಡಿದ್ರು. ಆಮೇಲೆ ಕರ್ಕೊಂಡ್ಬಂದ್ವಿ. ತಿರ್ಗಾ ಇಲ್ಲಿ ತಿರುಗಿ ಲೇಟ್ ಆಯಿತು. ತಿರ್ಗಾ ಮತ್ತೆ ನಾನೆಲ್ಲೋ ತೊಗೊಂಡೋಗಿ ಪೇ ಮಾಡಿದ್ವಿ 94,000 ಚಿಲ್ಲರೆ. ಆಮೇಲೆ ತಿರ್ಗಾ ನಿಧಾನಕ್ಕೆ ಅದನ್ನು ತೊಗೊಂಡು. ತಾವೇನು ಕೆಲಸ ಮಾಡ್ಕೊಂಡಿದ್ದೀವಿ? ನಾವು ಈ ಯಾವುದೋ ಗ್ಯಾರೇಜ್ ಕೆಲಸ, ಅದು ಬ್ಯಾಟ್ರಿ ಶಾಪು, ಅದ್ರದ್ದು ಎಲ್ಲ ಬೇರೆ ಪ್ರೈವೇಟಲ್ಲಿ ಏನೋ ಮಾಡ್ಕೊಂಡು ನಿತ್ಯ ಈಗ ಲಿಜಾರನ್ನ ಕಾಲೇಜಿಗೆ ಕರ್ಕೊಂಡು ಹೋಗೋದಿರ್ಬೋದು. ಈಗ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ದಿನ ಈಗ ಹೊರಗಡೆ ಹೋದರೆ ನಾನು ಇರಬೇಕು, ಮನೆಯಾಗಿದ್ದರೆ ಮಿಸಸ್ ಇರಲೇಬೇಕು ಅವ್ರ ಜೊತೆಗೆ. ನಾವು ಇನ್ನೇನು ಆಗೋಯ್ತಲ್ಲ, ಇನ್ನೊಂದು 15 ದಿನ ನಮ್ಮ ಕಷ್ಟ ಬಿದ್ದುಬಿಟ್ರೆ ನಮ್ಮ ಜೀವನಕ್ಕೆ ನಾವು ಬಂದುಬಿಡ್ತೀವಲ್ಲ ಅಂತೇಳಿ ಈಗ 2 ವರ್ಷದಿಂದ ಹೀಗೆ ಬಂದುಬಿಟ್ಟಿದೆ. ನಮಗೆ ಅರ್ಥ ಆಗ್ತಾ ಇಲ್ಲ. ಏನೋ ಒಂದು ಇದು ಭಾಷೆಯಲ್ಲಿ ಹೇಳ್ತಾರೆ, ಈ ಇಲಿನ ಒಂದು ದೊಡ್ಡ ಬೆಟ್ಟ ಆಗೋದು ಒಂದು ಇಲಿ ಹಿಡಿತಾರಲ್ಲ, ಆ ರೀತಿ ನಮಗೆ ಟ್ರೀಟ್ಮೆಂಟ್ ಆಗೋಗ್ಬಿಟ್ಟಿದೆ. ಇನ್ನೇನು ಸರೋಗುತ್ತೆ, ಇನ್ನೊಂದು ಸರೋಗುತ್ತೆ ಅಂತ ನೋಡ್ತಾನೆ ಇದ್ದೀವಿ. ಇನ್ನೂ ಅದು 2 ವರ್ಷ ಆಯಿತು, ನಮಗೆ ಸಾಕಾಗ್ಬಿಟ್ಟಿದೆ. ಅದು ಅನುಭವಿಸಲಾರದು ಕಷ್ಟ, ನರ್ಗ ಯಾತ್ರೆ ಅನುಭವಿಸ್ಬಿಟ್ಟಿದ್ದೀವಿ ಇಲ್ಲಿ ಗಂಟ.
ಅವಳು ಅಳೋದು ನೋಡ್ಬೇಕು ಯಾವ ರೀತಿ ಅಳ್ತಾಳೆ ಅಂತ. ನನಗೆ ಇಲ್ಲಿ ಕಾಲು ತೆಗಿಸ್ಬಿಡು, ನನಗೆ ಆಗಲ್ಲ, ಕಾಲು ಕಟ್ ಮಾಡಿಸ್ಬಿಡು ಅಂತ. ನಮಗೆ ಒಂದೊಂದು ಟೈಮ್ ಟ್ಯಾಬ್ಲೆಟ್ಸ್ ಒಂದು ಕಡೆ ಇಡೋಕೆ ಭಯ ನಮಗೆ. ಅವಳು ಏನು ಬೇಕು ಅದು ಕೊಟ್ಬಿಟ್ಟು ತಗೊಂಡೋಗಿ ಬೇರೆ ಕಡೆ ಇಡಬೇಕು, ಆ ಪರಿಸ್ಥಿತಿ ಇರುತ್ತೆ. ಆ ಥರ ನೋವು ನಿಜಕ್ಕೂ ಇಷ್ಟರಲ್ಲೇ ನಿಜಕ್ಕೂ ಕೂಡ. ಆದ್ರೆ ನಿಜಕ್ಕೂ ಪ್ರತಿನಿತ್ಯವೂ ನೋವನ್ನ ಅನುಭವಿಸುವಂತದ್ದು ಬಹುಶಃ ಅದು ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಅನ್ಸುತ್ತೆ. ಲಿಜಾರ ನೋವನ್ನ ಅರ್ಥ ಮಾಡಿಕೊಳ್ಳೋರು ಯಾರು? ಅವರಿಗೆ ಪ್ರತಿನಿತ್ಯವೂ ಬೇಕಾದಂತಹ ಆ ವ್ಯವಸ್ಥೆ, ಆ ಸಹಕಾರ, ಆ ಸಹಾಯ ಎಲ್ಲ ಕುಟುಂಬದಿಂದ ಸಿಗ್ತಾ ಇದೆ ನಿಜ. ಆದ್ರೆ ಇನ್ನೆಷ್ಟು ದಿನ ಈ ನೋವನ್ನ ಭರಿಸಬೇಕು ಅನ್ನುವಂಥದ್ದು ಅವರನ್ನ ಕಾಡ್ತಾ ಇದೆ. ಇದರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಲಿಜಾರ ಕನಸುಗಳ ಬಗ್ಗೆ ಕೂಡ ಮಾತನಾಡೋಣ. ಒಂದು ಪುಟ್ಟ ವಿರಾಮ.